ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಂಜಾಬ್ ಕಿಂಗ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಪಂಜಾಬ್ ತಂಡ ಚೆನ್ನೈ ತಂಡವನ್ನು 18 ರನ್ಗಳಿಂದ ಸೋಲಿಸಿದೆ. ಈ ಮೂಲಕ ಪಂಜಾಬ್ 3ನೇ ಜಯ ಸಾಧಿಸಿದರೆ ಸಿಎಸ್ಕೆ ಸತತ 4ನೇ ಪಂದ್ಯದಲ್ಲಿ ಸೋಲನ್ನು ಕಂಡಿದೆ. ಈ ಪಂದ್ಯದಲ್ಲಿ ಪಂಜಾಬ್ ಚೆನ್ನೈಗೆ 220 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ಇದಕ್ಕೆ ಉತ್ತರವಾಗಿ ಚೆನ್ನೈ ತಂಡ 5 ವಿಕೆಟ್ ಕಳ್ಕೊಂಡು 201 ರನ್ ಗಳಿಸಿ ಸೋಲೊಪ್ಪಿಕೊಳ್ತು. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಬಲಿಷ್ಠ ತಂಡಗಳಲ್ಲಿ ಒಂದು ಎನಿಸಿಕೊಂಡಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಸತತ ಸೋಲುಗಳಿಂದ ಕಂಗೆಟ್ಟಿದೆ. ಇದೀಗ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 18 ರನ್ಗಳಿಂದ ಸೋಲನ್ನು ಕಂಡಿದೆ. ಈ ಸೋಲಿಗೆ ಪ್ರಮುಖ ಕಾರಣ ತಂಡದ ಕಳಪೆ ಫೀಲ್ಡಿಂಗ್. ಯಾಕಂದ್ರೆ ಈ ಮ್ಯಾಚ್ನಲ್ಲಿ ಸಿಎಸ್ಕೆ ಫೀಲ್ಡರ್ಗಳು ಬರೋಬ್ಬರಿ 5 ಕ್ಯಾಚ್ಗಳನ್ನು ಕೈ ಚೆಲ್ಲಿದ್ರು. ಹೀಗಾಗಿ ಫ್ಯಾನ್ಸ್ ಕ್ಯಾಚು ಹಿಡಿತಾ ಇಲ್ಲ, ಮ್ಯಾಚು ಗೆಲ್ತಾ ಇಲ್ಲ ಅಂತ ಅಳಲನ್ನು ತೋಡಿಕೊಳ್ತಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18ರಲ್ಲಿ ರಿಟೈರ್ಡ್ ಔಟ್ ಆಗುವಂತ ಹೊಸ ಅಸ್ತ್ರವನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ಹಿಂದೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ತಿಲಕ್ ವರ್ಮಾ ಅವರನ್ನ ರಿಟೈರ್ಡ್ ಔಟ್ ಮಾಡಿಸಿತ್ತು. ಇದೀಗ ಇದೇ ತಂತ್ರವನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಪ್ರಯೋಗ ಮಾಡಿದೆ. ಅದು ಸಹ ಅರ್ಧ ಶತಕ ಬಾರಿಸಿ ಕ್ರೀಸ್ನಲ್ಲಿದ್ದ ಡೆವನ್ ಕಾನ್ವೆ ಅವರನ್ನ ಸಿಎಸ್ಕೆ ರಿಟೈರ್ಡ್ ಔಟ್ ಮಾಡಿಸಿತು. ಇಂದು ರಾಜಸ್ಥಾನ ರಾಯಲ್ಸ್ ತಂಡ ಗುಜರಾತ್ ಟೈಟನ್ಸ್ ತಂಡವನ್ನ ತವರು ಮೈದಾನದಲ್ಲಿ ಎದುರಿಸಲಿದೆ. ಉಭಯ ತಂಡಗಳು ಉತ್ತಮ ಫಾರ್ಮ್ನಲ್ಲಿದ್ದು ಸತತವಾಗಿ ಗೆಲುವನ್ನು ಸಾಧಿಸ್ತಾ ಇವೆ. ಹೀಗಾಗಿ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇಂದು ರಾತ್ರಿ 7:30 ಗಂಟೆಗೆ ನಡೆಯಲಿರುವಂತಹ ಪಂದ್ಯ ಭಾರಿ ಕುತೂಹಲ ಮೂಡಿಸಿದೆ. ಈಡನ್ ಗಾರ್ಡನ್ಸ್ ಪಿಚ್ನ ಸ್ವರೂಪ ನೋಡಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ನಾಯಕ ಅಜಿಂಕ್ಯ ರಹಾನೆ ಮತ್ತೊಮ್ಮೆ ನಿರಾಸೆಗೊಂಡಿದ್ದಾರೆ. ತವರಿನಲ್ಲಿ 2ನೇ ಸೋಲಿನ ನಂತರ ಕೆಕೆಆರ್ ನಾಯಕ ಸ್ಪಿನ್ನರ್ಗಳಿಗೆ ಯಾವುದೇ ಸಹಾಯ ಮಾಡದ ಪಿಚ್ ಬಗ್ಗೆ ಕೋಪಗೊಂಡಿದ್ದಾರೆ. ಕೆಕೆಆರ್ ತಂಡ ತಮ್ಮ ತವರು ನೆಲ ಪಿಚ್ ಸ್ಪಿನ್ನರ್ಗಳಿಗೆ ಸಹಾಯ ಮಾಡುತ್ತೆ ಎಂದು ನಿರೀಕ್ಷೆ ಮಾಡಿದರು. ಆದರೆ ಈ ಪಿಚ್ ಬಗ್ಗೆ ಮಾತನಾಡಿದಂತ ರಹಾನೆ ಸ್ಪಿನ್ನರ್ಗಳಿಗೆ ಯಾವುದೇ ಸಹಾಯವಿಲ್ಲ ಎಂದು ನಾನು ಸ್ಪಷ್ಟಪಡಿಸ್ತೇನೆ ಎಂದಿದ್ದಾರೆ. ಪಂಜಾಬ್ ಕಿಂಗ್ಸ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ವರ್ತನೆಗೆ ಮ್ಯಾಚ್ ರೆಫರಿ ದಂಡದ ಶಿಕ್ಷೆ ನೀಡಿದ್ದಾರೆ. ಪಂದ್ಯದ ವೇಳೆ ಅನುಚಿತವಾಗಿ ವರ್ತಿಸಿದಂತ ಮ್ಯಾಕ್ಸ್ವೆಲ್ಗೆ ಪಂದ್ಯ ಶುಲ್ಕದ 25% ದಂಡ ವಿಧಿಸಲಾಗಿದೆ. ಅಲ್ಲದೆ 1 ಡಿಮೆರಿಟ್ ಪಾಯಿಂಟ್ಸ್ ಕೂಡ ನೀಡಲಾಗಿದೆ. ಹೊಗಳುವ ಭರದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಜಿ ಆಟಗಾರ ಅಂಬಾಟಿ ರಾಯುಡು ಎಡವಟ್ಟು ಮಾಡಿಕೊಂಡಿದ್ದಾರೆ. ಅದು ಸಹ ಲೈವ್ನಲ್ಲಿ. ಮುಲನ್ಪುರ್ನಲ್ಲಿ ನಡೆದ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಧೋನಿ ಬ್ಯಾಟಿಂಗ್ ಎಳಿತಾ ಇದ್ದಂತೆ ರಾಯುಡು ಹೊಗಳಿಕೆ ಆರಂಭಿಸಿದರು. ಇವತ್ತು ಧೋನಿ ಬ್ಯಾಟ್ ಹಿಡ್ಕೊಂಡು ಬರ್ತಾ ಇಲ್ಲ, ಕತ್ತಿಯೊಂದಿಗೆ ಆಗಮಿಸ್ತಾ ಇದ್ದಾರೆ ಎಂದು ರಾಯುಡು ವರ್ಣಿಸಿದ್ದಾರೆ. ಆದರೆ ಕ್ರಿಕೆಟ್ಗೂ ಕತ್ತಿಗೂ ಏನ್ ಸಂಬಂಧ ಎಂಬುದೇ ಈಗ ಅಭಿಮಾನಿಗಳ ಪ್ರಶ್ನೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18ರ 22ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪ್ರಮುಖ ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ ಕೇವಲ 1 ಓವರ್ ಮಾತ್ರ ಬೌಲ್ ಮಾಡಿದ್ದಾರೆ. ಅದು ಸಹ 17ನೇ ಓವರ್ನಲ್ಲಿ. ಅಂದ್ರೆ 16 ಓವರ್ಗಳವರೆಗೆ ಚಹಲ್ಗೆ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಚೆಂಡನ್ನೇ ಕೊಟ್ಟಿಲ್ಲ. ಎಲ್ಲ ಒಂದ್ ಕಡೆ ಚಹಲ್ರನ್ನ ಶ್ರೇಯಸ್ ಅಯ್ಯರ್ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಮೂಡಿದೆ. ಒಂದ್ ಕಡೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ನಡೀತಾ ಇದ್ರೆ ಮುಂಬೈ ಇಂಡಿಯನ್ಸ್ ಮೆಂಟರ್ ಮತ್ತು ಭಾರತ ತಂಡದ ಮಾಜಿ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ತಮ್ಮ ಕುಟುಂಬದೊಂದಿಗೆ ಟೈಮ್ ಕಳೀತಾ ಇದ್ದಾರೆ. ಗಾಡ್ ಆಫ್ ಕ್ರಿಕೆಟ್ ತಮ್ಮ ಪತ್ನಿ ಅಂಜಲಿ ತೆಂಡೂಲ್ಕರ್ ಮತ್ತು ಮಗಳು ಸಾರಾ ಜೊತೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ಗೆ ಭೇಟಿ ನೀಡಿ ಪ್ರಕೃತಿಯೊಂದಿಗೆ ಕೆಲ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಟೀಂ ಇಂಡಿಯಾದ ಮಾಜಿ ಆಟಗಾರ ಕೇದಾರ್ ಜಾಧವ್ ಹೊಸ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ದಾರೆ. ಮಹಾರಾಷ್ಟ್ರ ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ್ ಬವಾಂಕುಲೆ ಹಾಗೂ ಹಿರಿಯ ನಾಯಕರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಜೂನ್ 2024ರಲ್ಲಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ರು. 2020ರಲ್ಲಿ ಭಾರತ ಪರ ಕೊನೆಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯವನ್ನು ಆಡಿದ್ರು. 2014ರಿಂದ 2024ರವರೆಗೆ ಟೀಂ ಇಂಡಿಯಾದ ಭಾಗವಾಗಿದ್ರು. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.